ಇದೆಲ್ಲದರ ಮಧ್ಯದಲ್ಲಿ ದೆಹಲಿಯಲ್ಲಿರುವ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾಳೆ ಒಂದು ಸಭೆ ಮಾಡ್ತಾರೆ. ಆ ಸಭೆ ಕ್ರೂಷಿಯಲ್ ಅನ್ನುವ ಚರ್ಚೆ ಕಾಂಗ್ರೆಸ್ ವಲಯದಲ್ಲೇ ಇರುತ್ತೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ಈ ನಾಲ್ವರ ಜೊತೆಗೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲರ ಜೊತೆಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಸಭೆ ನಾಳೆ ಸಭೆ ಇದೆ. ನಿನ್ನೆ ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಪಟ್ಟರು ಸಮಯಕ್ಕೆ. ಇವತ್ತು ಸಿದ್ದರಾಮಯ್ಯನವರು ಪ್ರಯತ್ನ ಪಟ್ಟರು. ನಾಳೆ ಸಭೆಯಲ್ಲಿ ಎಲ್ಲರೂ ಇರ್ತಾರೆ, ಅದಕ್ಕಿಂತ ಮುಂಚೆ 1 to 1 ಮಾತಾಡಬೇಕು ಅನ್ನುವ ರೀತಿಯ ಪ್ರಯತ್ನವೋ ಏನೋ ಗೊತ್ತಿಲ್ಲ. ಇಬ್ಬರು ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಸಿದ್ದರಾಮಯ್ಯನವರ ನಿಲುವು ಎಐಸಿಸಿಯ OBC ಘಟಕದ ಸದಸ್ಯರಾಗಿದ್ದಕ್ಕೆ ಅವರ ನಿಲುವು, OBC ಸಲಹಾ ಮಂಡಳಿಗೆ ನಾನು ಮುಖ್ಯಸ್ಥನಲ್ಲ, ಸದಸ್ಯನಷ್ಟೇ. ಸಲಹಾ ಮಂಡಳಿಯ ನೇತೃತ್ವ ಬೇರೆಯವರದ್ದು, ನನ್ನದು ಆತಿಥ್ಯವಷ್ಟೇ. ರಾಜ್ಯದಲ್ಲಿ ಸಭೆ ನಡೆಯಲಿದ್ದು ನಾನು ಆತಿಥ್ಯ ವಹಿಸಿಕೊಂಡಿದ್ದೇನೆ. OBC ಘಟಕದ ಅಧ್ಯಕ್ಷ ಅನಿಲ್ ಜೈಹಿಂದ್ ನೇತೃತ್ವದಲ್ಲಿ ಸಭೆ. ಸಲಹಾ ಮಂಡಳಿ ಸದಸ್ಯ ಸ್ಥಾನ ಕೊಟ್ಟಾಗ ಓಡಿ ಹೋಗಲು ಸಾಧ್ಯವಾ? ಸಿದ್ದರಾಮಯ್ಯನವರ ಪ್ರಶ್ನೆ. ಜುಲೈ 15ನೇ ತಾರೀಕು ಬೆಂಗಳೂರಿನಲ್ಲಿ ಈ ಸಭೆ ಆಗತ್ತೆ. ಸಿದ್ದರಾಮಯ್ಯನವರು ಹೋಸ್ಟ್ ಮಾಡ್ತಾರೆ. ರಾಷ್ಟ್ರ ಮಟ್ಟದಲ್ಲಿ OBC ಮತಗಳನ್ನು ಸೆಳೆಯುವುದಕ್ಕೆ ಮಾಡಲಾಗಿರುವ ಸಮಿತಿ ಇದು, OBC ಸಲಹಾ ಮಂಡಳಿ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲ್ಲಿಗೆ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅಶೋಕ್ ಗೌಡ ಅವರು BJPಯಿಂದ, ದೇವರಾಜ್ ಅವರು JDSನಿಂದ, ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, ಒಬ್ಬ ರಾಜ್ಯ ಮಟ್ಟದ ನಾಯಕನಿಗೆ, ವರ್ಚಸ್ವಿ ನಾಯಕನಿಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಜವಾಬ್ದಾರಿ ಕೊಟ್ಟಾಗಲೂ ನೆಗೆಟಿವ್ ಆಗ್ಬೋದು ಅವರಿಗೆ ಅನ್ನೋದು ಇದನ್ನು ನೋಡಿದಾಗಲೇ ಗೊತ್ತಾಗ್ತಿರೋದು ನಮಗೆ. ಅದರ ಟೈಮಿಂಗ್ ಏನು ಅನ್ನೋದು ಟೈಮಿಂಗ್ ಕಾರಣಕ್ಕೆ. ಓಕೆ, ಟೈಮಿಂಗ್ ನೋಡಿ, ಇಲ್ಲಿ ಅಧಿಕಾರ ಇಲ್ಲದೇ ಇದ್ದಾಗ ಅದನ್ನು ಕೊಟ್ಟಾಗ ಅದು ಪ್ರಶ್ನೆ ಬೇರೆ. ಇಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಿಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅಕ್ಟೋಬರ್ ನವೆಂಬರ್ನ ನಾಯಕತ್ವ ಬದಲಾವಣೆಯ ಚರ್ಚೆಗಳು ಪ್ರಾಧಾನ್ಯತೆ ಪಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನ ತೆಗೆದು ಡಿ ಕೆ ಶಿವಕುಮಾರ್ನ ತರ್ತಾರೆ ಅಂತ ಡಿ ಕೆ ಶಿವಕುಮಾರ್ ಆಪ್ತ ಬಳಗ ಬಹಿರಂಗವಾಗಿ ಮಾತನಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳುವ ಸಂದರ್ಭದಲ್ಲಿ ಹೈಕಮಾಂಡ್ ಯಾಕೆ ಅವರನ್ನು OBC ಸಲಹಾ ಮಂಡಳಿಗೆ ನೇಮಿಸ್ತು? ಇದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಲೇಬೇಕಾಗಿರ್ತಕ್ಕಂಥ ವಿಷಯ ಅಲ್ಲ. ಈಗ ಇಡೀ ದೇಶದಲ್ಲಿ ಸಿದ್ದರಾಮಯ್ಯನವರ ಸ್ಟೇಚರ್ ಇರುವಂಥ ಇನ್ನೊಬ್ಬ OBC ನಾಯಕ ಕಾಂಗ್ರೆಸ್ಸಿಗಿದ್ದಾರ? ಇಲ್ಲ. ಸಹಜ, ನೇಮಕ ಆಗಿದೆ. ಸಹಜ ಅಲ್ಲ. OBC ಸಲಹಾ ಮಂಡಳಿಗೆ ನೇಮಿಸಿ ಮುಖ್ಯಮಂತ್ರಿಗಳ ಅಭಿಪ್ರಾಯವನ್ನು ಪಡಿಬೇಕಾಗಿಲ್ಲ. ಓಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸ್ಟೇಚರು AICC ಜನರಲ್ ಸೆಕ್ರೆಟರಿ ಇವತ್ತು ಯಾರಿದ್ದಾರೆ ಅವರೆಲ್ಲರಿಗಿಂತ ಜಾಸ್ತಿ ಇದೆ ಮಾಸ್ ಲೀಡರ್ನ ಪ್ರಶ್ನೆ ಬಂದಾಗ. ಮತ್ತು ಇವತ್ತು ಕಾಂಗ್ರೆಸ್ನ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಅವರಷ್ಟು ಮಾಸ್ ಅಪೀಲ್ ಇರ್ತಕ್ಕಂಥ ಯಾವೊಬ್ಬ ನಾಯಕನೂ ಇಲ್ಲ. ಈಗ ರೇವಂತ್ ರೆಡ್ಡಿ ಇದ್ದಾರೆ ಅಲ್ವಾ, ಆದರೆ ಸಿದ್ದರಾಮಯ್ಯನವರ ಈ ಕರ್ನಾಟಕದಲ್ಲಿ ಅವ್ರದ್ದೇನು ಸ್ಟೇಚರ್ ಇದೆ, ಅವ್ರಿಗೊಂದೇನು ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಇದೆ, ಆ ಎಕ್ಸ್ಪೀರಿಯನ್ಸ್ ಏನು ರೇವಂತ್ ರೆಡ್ಡಿಗಿಲ್ಲ. ಹೌದು. ಹಿಂದೆ ಭೂಪಿಂದರ್ ಹುಡ್ಡಾ ಇದ್ದರು 10 ವರ್ಷ ಮುಖ್ಯಮಂತ್ರಿ, ಶೀಲಾ ದೀಕ್ಷಿತ್ ಇದ್ದರು, ತರುಣ್ ಗೊಗೊಯ್ ಇದ್ದರು. ಅವರೆಲ್ಲರೂ ಹೋದ್ಮೇಲೆ, ಅಶೋಕ್ ಗೆಹ್ಲೋಟ್ ಕೂಡ ಅಧಿಕಾರ ಕಳ್ಕೊಂಡ್ಮೇಲೆ, ಭೂಪೇಶ್ ಬಘೇಲ್ ಅಧಿಕಾರ ಕಳ್ಕೊಂಡ್ಮೇಲೆ ಇವತ್ತು ಇಡೀ ದೇಶದಲ್ಲಿ ಯಾರಾದರೂ ಕಾಂಗ್ರೆಸ್ನ ಪಾಪ್ಯುಲರ್ ಚೀಫ್ ಮಿನಿಸ್ಟರ್ ಇದ್ದರೆ ಅದು ಸಿದ್ದರಾಮಯ್ಯ. ಅವರ ಅಭಿಪ್ರಾಯವನ್ನು ನೀವು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಗೆ ತೆಗೆದುಕೊಂಡು ಬರ್ಬೋದಲ್ಲ. ನೀವು ಅವರ ಅಭಿಪ್ರಾಯವನ್ನು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲೇ ತೆಗೆದುಕೊಳ್ತಾರಲ್ಲ. ಆ್ಯಸ್ ಎ ಮುಖ್ಯಮಂತ್ರಿ ಎಕ್ಸ್ಟೆಂಡೆಡ್ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲೇ ಅವ್ರು ಇರ್ತಾರೆ. ಅವರನ್ನ ಯಾಕೆ OBC ಸಲಹಾ ಮಂಡಳಿಗೆ ನೇಮಿಸಬೇಕು? ಚರ್ಚೆ ಹೈಕಮಾಂಡ್ ನಾಯಕತ್ವ ಬದಲಾವಣೆಯ ಮನಸ್ಸು ಮಾಡಿದೆ ಅನ್ನುವ ಸಂದರ್ಭದಲ್ಲಿ ಹೈಕಮಾಂಡ್ ಅವರನ್ನು OBC ಸಲಹಾ ಮಂಡಳಿಗೆ ನೇಮಿಸೋದು
ಯಾವೊಬ್ಬ ಮಾಸ್ ಲೀಡರ್ಗೂ ಕೂಡ ಇದೇನು ಇಷ್ಟ ಇರಲ್ಲ. ಈಗ ನಾನು ಅನೇಕರನ್ನು ನೋಡಿದ್ದೀನಿ. ಕುಮಾರಸ್ವಾಮಿ ತೆಗೆದುಕೊಳ್ಳಿ, ಈಗ ದೇವೇಗೌಡರಿಗೆ ಇಲ್ಲಿನ ರಾಜಕಾರಣ ಮುಗಿದವ್ರು ಪ್ರಧಾನಮಂತ್ರಿಯಾಗಿ ಹೋದರು ಅನ್ನುವ ಕಾರಣಕ್ಕೋಸ್ಕರ ಅವ್ರು ದಿಲ್ಲಿಯಲ್ಲಿ ಸತತವಾಗಿ ಲೋಕಸಭೆ ರಾಜ್ಯಸಭೆ ಅವ್ರಿಗೆ ಬೇಕಾಗಿತ್ತು. ಕುಮಾರಸ್ವಾಮಿ ಅವ್ರಿಗೆ ಎಲ್ಲಿ ಬೇಕಾಗಿತ್ತು? ಅವ್ರಿಗೆ ಇಲ್ಲೇ. ಬಟ್ ಪುನರ್ವಸತಿಯ ಕಾರಣಕ್ಕೋಸ್ಕರ ಅವರು ಆಗಾಗ ದಿಲ್ಲಿಗೆ ಹೋಗ್ತಾರೆ. ಇಲ್ಲಿ ಅವ್ರದ್ದು ಇರೋದು ಬೆಂಗಳೂರಿನಲ್ಲಿ 3ನೇ ಮಹಡಿಯ ಕಣ್ಣಿಟ್ಕೊಂಡೇ ಅವ್ರು ರಾಜಕಾರಣ ಮಾಡೋದು. ಕರೆಕ್ಟ್. ಸೇಮ್ ವಿತ್ ಯಡಿಯೂರಪ್ಪನವ್ರನ್ನ ಅದೆಷ್ಟು ಬಾರಿ ನೀವು ಕೇಂದ್ರದಲ್ಲಿ ಮಂತ್ರಿ ಆಗ್ತೀರಾ ಅಂತ ಕೇಳಿದ್ರೆ ಅವ್ರು ಅಂದ್ರೆ ಕೇಂದ್ರದಲ್ಲಿ ಮಂತ್ರಿ ಬೇಡ, ಲೋಕಸಭಾ ಸದಸ್ಯನಾಗ್ತೀನಿ, ಅಗೇನ್ ಕರ್ನಾಟಕ ಪಾಲಿಟಿಕ್ಸ್ ಮಾಡ್ತೀನಿ, ರಾಜ್ಯಾಧ್ಯಕ್ಷ ಮಾಡಿ ಅಂತ ಕೇಳ್ಕೊಂಡ್ರು ಅವ್ರು 2016ರಲ್ಲಿ. ಸಿದ್ದರಾಮಯ್ಯನವ್ರಿಗೂ ಕೂಡ UPA ಇರ್ತಕ್ಕಂಥ ಸಂದರ್ಭದಲ್ಲಿ ನೋಡಿ, ಇಲ್ಲಿ ಕರ್ನಾಟಕದಲ್ಲಿ ಏನಾಯಿತು, 2006ರಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗೆ ಬಂದರು. 2006 ಹೌದು, JDSನ ಜಗಳ, ABP JD, ಚಾಮುಂಡೇಶ್ವರಿ ಚುನಾವಣೆ, ಅವರು ಕಾಂಗ್ರೆಸ್ಸಿಗೆ ಬಂದರು. ಕಾಂಗ್ರೆಸ್ಸಿಗೆ ಬಂದಮೇಲೆ ತಾಕಲಾಟ ಶುರುವಾಗಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಮತ್ತು ಸಿದ್ದರಾಮಯ್ಯನವ್ರಿಗೆ. 2008ರ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು, ಟಿಕೆಟ್ ಹಂಚಿಕೆ ಮಾಡಿದರು. ಆದರೆ ಕಾಂಗ್ರೆಸ್ 78ಅನ್ನು ಕ್ರಾಸ್ ಮಾಡೋಕ್ಕಾಗಲಿಲ್ಲ, BJP 110 ತೆಗೆದುಕೊಳ್ತು. ಆಗ ಸಿದ್ದರಾಮಯ್ಯನವರು ಅಹಮದ್ ಪಟೇಲ್ ಮೂಲಕ ಸೋನಿಯಾ ಗಾಂಧಿ ಅವ್ರಿಗೆ ಹೇಳಿದರು, ನೀವು ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನ್ನೋದನ್ನು ಡಿಸೈಡ್ ಮಾಡಿ, ನಾನು ಹಿಂಗಿದ್ರೋಕ್ಕಾಗಲ್ಲ, 2013 ನನ್ನನ್ನು ಮುಖ್ಯಮಂತ್ರಿ ಮಾಡ್ತೀರಿ ಅನ್ನೋದಾದರೆ ರೋಡ್ ಕ್ಲಿಯರ್ ಮಾಡಿಕೊಡಿ. ಆಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಹೈಕಮಾಂಡ್ ಹೇಳ್ತು, ನೀವು ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ಸ್ಪರ್ಧೆ ಮಾಡಿ ಅಂತಕ್ಕಂಥದ್ದು. ಯಾಕಂದರೆ 2008 ಗುರುಬಿಟ್ಕಲ್ ಓಪನ್ ಆಗಿತ್ತು. ಡಿಲಿಮಿಟೇಷನ್ ನಂತರ ಅವ್ರದ್ದು ಗುರುಬಿಟ್ಕಲ್ ಸತತವಾಗಿದ್ರಲ್ಲ ಅವರು. ಎಸ್. ಆಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ದಿಲ್ಲಿಗೆ ಕಳಿಸಿ ಅವ್ರನ್ನ ಕೇಂದ್ರದಲ್ಲಿ ಲೇಬರ್ ಮಿನಿಸ್ಟರ್ ಮಾಡಿ, ರೈಲ್ವೆ ಮಿನಿಸ್ಟರ್ ಮಾಡಿ, ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಿ ಸಿದ್ದರಾಮಯ್ಯನವರಿಗೆ ರೋಡ್ ಕ್ಲಿಯರ್ ಮಾಡಲಾಯಿತು. ಹೀಗಾಗಿ ಅವರು 2013ರಲ್ಲಿ ಖರ್ಗೆ ಮತ್ತು ಸಿದ್ದರಾಮಯ್ಯನವ್ರಿಗೆ ವೋಟಿಂಗ್ ನಡೆದ್ರು. ಇಲ್ಲೇ ಕ್ವೀನ್ಸ್ ರಸ್ತೆಯ ಕಚೇರಿಯಲ್ಲಿ ವೋಟಿಂಗ್ ನಡೀತು. ಹೈಕಮಾಂಡ್ ಸಿದ್ದರಾಮಯ್ಯನವರ ಪರ ಅಂತ ಹೇಳಿದ್ರಿಂದ ಬಹುತೇಕ ಶಾಸಕರು ಸಿದ್ದರಾಮಯ್ಯನವರ ಜಂಪ್ ಆದರು ಮತ್ತು ಸಿದ್ದರಾಮಯ್ಯನವ್ರದ್ದು ಕಾಂಟ್ರಿಬ್ಯೂಷನ್ ಅವ್ರು ಗೆಲ್ಲಿಕ್ಕಿತ್ತು. ಆಗಿನಿಂದ ಇಲ್ಲಿಯವರೆಗೆ ಸಿದ್ದರಾಮಯ್ಯನವರು ದಿಲ್ಲಿ ರಾಜಕಾರಣಕ್ಕೆ ಎಂದೂ ಹೋದವರಲ್ಲ. ಈಗ ಯಡಿಯೂರಪ್ಪ, ಕುಮಾರಸ್ವಾಮಿ ಆಗಾಗ ಲೋಕಸಭಾ ಕ್ಷೇತ್ರಕ್ಕಾದರೂ ಹೋಗಿದ್ದಾರೆ. ಇವರು ಲೋಕಸಭೆಯಲ್ಲಿ ಸ್ಪರ್ಧಿಸಿ ಸೋತ್ಬಿಟ್ಟು ನೋಡಿದ್ರೆ, ಕೊಪ್ಪಳದಲ್ಲಿ ಒಂದ್ಸಲ ಸ್ಪರ್ಧೆ ಮಾಡಿ ಸೋತಿದ್ದು ಬಿಟ್ರೆ, ಇವರು ಎಂದೂ ದಿಲ್ಲಿಯನ್ನು ಬಯಸಿದವರಲ್ಲ. ಅದಕ್ಕೆ ಮೇನ್ ಲ್ಯಾಂಗ್ವೇಜ್ ಕೂಡ ಒಂದು ಕಾರಣ ಇದೆ. ವಿ ಶುಡ್ ಅಕ್ಸೆಪ್ಟ್ ಇಟ್. ಯಡಿಯೂರಪ್ಪನವ್ರಿಗೇನು, ಸಿದ್ದರಾಮಯ್ಯನವ್ರಿಗೇನು, ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದರು, ಅಡಾಪ್ಟ್ ಆದರು. ಹೀಗಿರುವಾಗ ಈಗ ನಾಳೆ ಸಿದ್ದರಾಮಯ್ಯನವ್ರನ್ನ ತೆಗೆದು DK ಶಿವಕುಮಾರನ್ನು ತರ್ತೀವಿ ಅನ್ನುವ ಚರ್ಚೆ ಹೈಕಮಾಂಡ್ ಅದಕ್ಕೆ ಒಂದು ರೀತಿ ಪೂರಕವಾಗಿದೆ ಅನ್ನುವ ಚರ್ಚೆ ನಡೆದಾಗ ಏಕಾಏಕಿ ಹೈಕಮಾಂಡ್ ಅವರನ್ನು OBC ಸಲಹಾ ಮಂಡಳಿಗೆ ಹಾಕಿರ್ತಕ್ಕಂಥದ್ದು ಹುಬ್ಬಂತರೂ ಮೇಲೇರಿಸುತ್ತೆ. ನಾನಿಲ್ಲಪ್ಪ ಇವರು ಅದಕ್ಕೆ ಮಾಡಿದ್ದಾರೆ ಅನ್ನೋದನ್ನು ನಾನು ವಿಶ್ಲೇಷಣೆ ಮಾಡಿದ್ರು ಕಾಂಗ್ರೆಸ್ನವರೇನು ಒಪ್ಪಲ್ಲ. ಆದರೆ ನಿಶ್ಚಿತವಾಗಿ ಹೀಗೆ ಯಾಕೆ ಮಾಡಿದರು, it will raise eyebrows, definitely. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.